ಎಷ್ಟಲ್ಲಿ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ಶರ್ಟ್ ಬಟನ್ ಹಾಕ್ದೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಕೆಳಗಡೆ ಈ ಫಾಂಟ್ ಲಿಂಕ್ ಕೊಟ್ಟಿರ್ತೀನಿ. ಇವನ್ನ ನಿಮ್ಮ ಆಲ್ರೆಟ್ ಮಿಷನ್ಗೆ ಅವನ್ನ ಎರಡು ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ಎಫೆಕ್ಟ್ನ ಕೆಳಗಡೆ ಕೊಟ್ಟಿರ್ತೀನಿ. ಇದನ್ನು ಸಹಿತ ನಿಮ್ಮ ಆಲ್ರೆಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಸ್ಟು ಫಾಂಟ್ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ಎಫೆಕ್ಟ್ನ ನಿಮ್ಮ ಆಲ್ರೆಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇದಾದಮೇಲೆ ಲೆಟ್ರ್ ಈ ರೀತಿ ಇರುತ್ತೆ, ನೋಡ್ಬೋದು ಅದೇ ಬಂದಿರುತ್ತೆ. ಆದಮೇಲೆ ಫೋಟೋ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಇದನ್ನು ಓಪನ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋ ಬೇಕು ನೋಡು ಆ ಫೋಟೋನ ನೀವು ಹಾಕ್ಕೊಳ್ಳಿ. ಫಸ್ಟಿಗೆ ನೋಡ್ಬೋದು, ನಾನು ಈಗ ಒಂದು ಫೋಟೋ ಹಾಕ್ಕೊತಾ ಇದ್ದೀನಿ. ಇದೇ ಬೇಡ, ಇದು ಅದೇ ಇದೆ ಫೋಟೋ, ಹಾಗಾಗಿ ಬೇರೆ ಹಾಕಿ ತೋರಿಸ್ತೀನಿ. ಇದು ಹಾಕಿ ತೋರಿಸ್ತೀನಿ. ನೋಡ್ಬೋದು ಈ ರೀತಿ ಹಾಕ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಂಡು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಲೈಡ್ ಮಾಡಿಕೊಂಡು ಲಾಸ್ಟ್ವರೆಗೆ ಇಟ್ಕೊಂಡು ಈ ಥರ ಸ್ಲೈಡ್ ಮಾಡಿ. ಇದನ್ನು ಕೆಳಗಿಂದ ಡಿಲೀಟ್ ಮಾಡಿ ಒಂದು ಸತಿ ಕಾಪಿ ಮಾಡ್ಕೊಳ್ಳಿ. ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟು ಅದೇ ವಿಡಿಯೋ ಇದೆಯಲ್ಲ, ಹಾಗಾಗಿ ಅದಕ್ಕೆ ಈ ರೀತಿ ಪೇಸ್ಟ್ ಮಾಡ್ಬೋದು. ಈ ರೀತಿ ಪೇಸ್ಟ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ ಇದನ್ನ ಫಸ್ಟ್ ಒಂದು ಇದನ್ನ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ಎರಡು ಅದೇ ರೀತಿ ಇದೆ. ಮ್ಯಾಗಿಂದು ಇದು ಇನ್ನೊಂದು ಅದೇ ರೀತಿ ಮಾಡಿ. ಈಗ ಇದು ಒಳಗೆ ಸೆಕೆಂಡ್ ಒನ್ ಇದನ್ನು ಅದೇ ರೀತಿ ಹಾಕ್ಕೊಳ್ಳಿ. ಫೋಟೋನ ನೋಡ್ಬೋದು ಈ ರೀತಿ ಹಾಕ್ಕೊಂಡು ಫೋಟೋನ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹಾಕ್ಕೊಂಡು ಇದನ್ನು ಲಾಸ್ಟ್ವರೆಗೂ ಇಟ್ಕೊಂಡು ಸ್ಲೈಡ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇದು ಲಾಸ್ಟ್ ಒನ್ ಇದ್ದದ್ದು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿದಾದಮೇಲೆ ಇನ್ನೆರಡು ಇದೆಯಲ್ಲ ಅವಕ್ಕೂ ಅದೇ ರೀತಿ ಹಾಕ್ಬೇಕು ಅಂದ್ರೆ ಅದಕ್ಕಾಗಿ ಇದನ್ನು ಪೇಸ್ಟ್ ಮಾಡಿ ಫಸ್ಟ್ ಒಂದು ಡಿಲೀಟ್ ಮಾಡಿಬಿಡಿ. ಇನ್ನೊಂದು ಇದೆಯಲ್ಲ ಅದಕ್ಕೂ ಅದೇ ರೀತಿ ಹಾಕಿ ಅದೇ ರೀತಿ ಬರುತ್ತೆ ಫೋಟೋ, ನೋಡ್ಬೋದು. ಇನ್ನು ಇವು ಲಾಸ್ಟ್ ಇನ್ನೆರಡು ಇದೆಯಲ್ಲ ಅವಕ್ಕೆ ಮಾತ್ರ ಈ ಫೋಟೋ ಹಾಕ್ಕೊಂಡು ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಎಫೆಕ್ಟ್ ಹಾಕೋದಲ್ಲ, ಹಾಗಾಗಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀಟ್ ಮಾರ್ಕೆಟ್ನ ಸ್ಲೈಡ್ ಮಾಡ್ಕೊಳ್ಳಿ. ಇದಕ್ಕೂ ಅದೇ ರೀತಿ ಹಾಕಿ ಅದಾದಮೇಲೆ ಇದು ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ಸ್ನ ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ ಫಸ್ಟ್ ಒಂದು ಇದ್ದದ್ದು ಡಿಲೀಟ್ ಮಾಡಿಬಿಡಿ. ಈ ನೆಕ್ಸ್ಟು ಅದೇ ರೀತಿ ಮಾಡಿ ಆಮೇಲೆ ವಿಡಿಯೋ ಸೇವ್ ಮಾಡ್ಕೋಬೋದು. ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.